ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಸಾರಿ, ಯಾಕಂದರೆ ಕಂಟಿನ್ಯೂಸ್ ಆಗಿ ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಸ್ವಲ್ಪ ಕೆಲಸದ್ದು ಬ್ಯುಸಿ ಇರೋದ್ರಿಂದ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಫಸ್ಟ್ ಮಾಡಿದ್ದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ. ಇದೇ ಆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಇವಾಗ. ನೆಕ್ಸ್ಟ್ ಬರುತ್ತೆ ನೋಡಿ, ಇದೇ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಇವಾಗ ಇಷ್ಟು ದಿನ ಮಾಡೋಕ್ಕಾಗಿರಲಿಲ್ಲ, ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಇಷ್ಟು ಹೇಳ್ಬಲ್ಲೆ ಅಷ್ಟೇ. ಈ ವಿಡಿಯೋ ನೋಡ್ಕೊ ಬನ್ನಿ. ಹಾಯ್ ಎಲ್ಲ ಪ್ರೀತಿಯ ಕನ್ನಡಿಗರು, ಬೆಳಗಿನ ಶುಭೋದಯಗಳು. ನೆನ್ನೆ ವಿಡಿಯೋ ನೋಡಿದ್ರೆ ಎಲ್ಲ ಅಪ್ಲೋಡ್ ಮಾಡಿದೆ. ಲೇಟ್ ಆಗೋಯ್ತು, ನಿನ್ನದು 10:10 ಆಗಿತ್ತು ಅಪ್ಲೋಡ್ ಆದಾಗ. ಸ್ವಲ್ಪ ಅಲ್ಲಲ್ಲೇ ಗ್ಯಾಪ್ ಆಗಿದೆ, ಕ್ಲೀನಾಗಿ ವಾಯ್ಸ್ ಬಂದಿಲ್ಲ. ಬೇಜಾರಾಗಬೇಡಿ, ಇನ್ನು ಮುಂದೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ಆದರೂ ಒಂಚೂರು ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ದಿನ ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಬಡ ಕಲಾವಿದ್ರು ಸ್ವಲ್ಪ ಪ್ರೀತಿ ತೋರಿಸ್ತಾ ಯಾಕ್ರಯ್ಯ ಅಂತ ಗಾಡಿ ಸರದ ಅಂತ ಈಚೆ ಬಂದೆ. ನೋಡಿದ್ರೆ ಗಾಡಿ ಕೀನೇ ಎತ್ಕೊಂಡಿಲ್ಲ. ಗಾಡಿ ಕೀ ಎತ್ಕೋಬೇಕು. ಎಲ್ಲ ಮರವು ಎಲ್ಲ ಸಿಕ್ತು. ಫಸ್ಟು ಒಂದು ಮೈಕ್ ತಗೋಬೇಕು. ಮೈಕು ಇತ್ತು, ಅದು ಅಜ್ಜಿ ಊರಲ್ಲಿ ಬಿಟ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಇನ್ನೊಂದು ಚೆನ್ನಾಗಿರೋದೊಂದು ಮೈಕ್ ತಗೋಬೇಕು. ಆದ್ರೂ ಎಲ್ಲರೂ ಯಾವ ಥರ ಲಾಗ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಈಗ ಲಾಗರೇ ಬೇರೆ, ಕಂಟೆಂಟ್ ಕ್ರಿಯೇಟರೇ ಬೇರೆ, ನಿಜ ಅಲ್ವಾ? ಕಂಟೆಂಟ್ ಕ್ರಿಯೇಟರು ಅವರು ಸ್ಕ್ರಿಪ್ಟ್ ಬರ್ಕೊಂಡು ಈ ಥರ ಮಾಡಬೇಕಾಗ್ತದೆ. ಲಾಗರ್ ಡೈಲಿ ಏನು ನಡೆಯುತ್ತೋ ಅದು ವಿಡಿಯೋ ಮಾಡ್ಕೋಬೇಕು, ಚೆನ್ನಾಗಿರುತ್ತಲ್ವ? ಸೊ ಒಂದು ಒಳ್ಳೆ ಮೈಕ್ ತಗೊಂಡ್ರೆ ವಾಯ್ಸ್ ಕ್ಲಾರಿಟಿ ಬರುತ್ತೆ. ವಿಡಿಯೋ ಇದೇ ಫೋನಲ್ಲಿ ಚೆನ್ನಾಗೈತೆ ಕ್ಲಾರಿಟಿ ಏನೋ. ಆದ್ರೂ ಅನಿಸುತ್ತಲ್ಲ ಐಫೋನ್ ತಗೋಬೇಕು ಅಂತ. ಐಫೋನ್ ತಗೊಂಡು ಐಫೋನಲ್ಲಿ ವಿಡಿಯೋ ಮಾಡಬೇಕು ಅಂತ ಆಸೆ ಗೊತ್ತಾ. ಆದ್ರೂ ಐಫೋನ್ ತುಂಬ ಕ್ರಶ್ ಆಗ್ಬಿಟ್ಟಿದೆ ಐಫೋನ್ 14 ಪ್ರೋ ಮೇಲೆ. ಐಫೋನ್ 17 ಬಟ್ ಐಫೋನ್ 14 ಪ್ರೋ ಮೇಲೆ ತುಂಬ ಕ್ರಶ್ ಆಗ್ಬಿಟ್ಟಿದೆ, ಇಷ್ಟ ಆಗ್ಬಿಟ್ಟಿದೆ. ಅದೊಂದು ತುಂಬ ವಿಡಿಯೋ ಆದಷ್ಟು ಎಡಿಟ್ ಮಾಡ್ತಾಯಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು. ಅಂದರೆ ಸ್ವಲ್ಪ ಹುಷಾರಿರಲಿಲ್ವಲ್ಲ ಫಸ್ಟೆಲ್ಲ. ಅಯ್ಯೋ ಇದಕ್ಕೆ ಟೈಮ್ ಕೊಡ್ತಾಯಿದ್ದೆ ಫೋಟೋ ವೀಡಿಯೋಗೆಲ್ಲ. ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ತೆಗೆದು ನೋಡಿ ಫೋಟೋ ವೀಡಿಯೋ ಎಲ್ಲ ಎಷ್ಟು ಎಡಿಟ್ ಮಾಡ್ತಿದ್ದೆ ಅಂತ. ಈಗಲೇ ಸ್ವಲ್ಪ ಎಡಿಟ್ ಮಾಡೋದು ನಿಲ್ಲಿಸ್ಬಿಟ್ಟಿರೋದು. ತಿರ್ಗಾ ಮತ್ತೆ ಬರೋದ, ಮತ್ತೆ ಎಡಿಟ್ ಮಾಡೋದ. ಇನ್ಮೇಲೆ ಕಂಟಿನ್ಯೂಸ್ ಆಗೋದು ಏನೇ ಆಗಲಿ ಈಗ ನಂತನೇ ಇರ್ತೀನಿ ಪದೇ ಪದೇ. ತಿರ್ಗಾ ಬ್ರೇಕ್ ಆಗ್ತಾ ಇರುತ್ತೆ. ನೋಡೋದ ಇವಾಗ ನನ್ನ ಬರ್ತಡೇಸಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಆಯ್ತಾರೆ. ಅಲ್ಲೇ 690 ಏನೋ ಅವರೇ. ಇನ್ನೊಂದು 10 ಜನ ಕಡಿಮೆ ಅಷ್ಟೇ 700ಕ್ಕೆ. ನೋಡೋದ ಹೆಂಗಾಗುತ್ತೋ ಹಂಗೆ ಆಗ್ತಾ ಹೋಯ್ತಾ ಇರಲಿ. ನಾನು ಒಬ್ಬ ಲಾಗರ್ ಆಗಬೇಕು ಅಂತ ಆಸೆ. ಬನ್ನಿ, ಇವತ್ತಿನ ದಿನ ನಾವು ವಿಘ್ನೇಶ್ವರನ ಕೈ ಮುಕ್ಕೊಂಡು ಗಾಡಿ ಕೈ ಮುಕ್ಕೊಂಡು ನಾಷ್ಟಕ್ಕೆ ನೀರು ತರಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ. ಸೊ ಅಲ್ಲಿಂದ ಬಂದು ಗಾಡಿ ಪಾಸ್ ಅಲ್ಲಿಂದ ಬಂದು ಮನಜ ನೀರು ಹಿಡ್ಕೊಬರಕ್ಕೆ ಹೋಗೋಣ. ಹೊರಗಡೆ ಸೌಂಡ್ ಅಲ್ವಾ, ಇವಾಗ ಪರವಾಗಿಲ್ಲ ಅಲ್ಲ. ನೀರು ಹಿಡ್ಕೊಬರಕ್ಕೆ ಹೋಗೋಣ. ನೋಡಿ ಅಲ್ಲಿ ಸ್ಕ್ಯಾನ್ ಮಾಡ್ತಾವನೆ. ಆದರೂ ಬೆಂಗಳೂರು ಜೀವನ ಯಾವತ್ತಿದ್ರು ಒಂದೇ. ಇವತ್ತು ಭಾನುವಾರ ಆದರೂ ರೋಡಲ್ಲಿ ಇಷ್ಟೊಂದು ಜನ ತಿರುಗಾಡ್ತವ್ರೆ. ಒಯ್ತಾ ಬತ್ತಾ ರಜದ ದಿನದೆಲ್ಲರೂ ಸುಮ್ಮನೆ ಮನೇಲಿ ಮಲ್ಕೊಳ್ಳೋದಿಲ್ಲ ಭಾನುವಾರ. ನಮಗೆ ಕೆಲಸ. ಗಾಡಿ ಟಚ್ ಆಗೋಯ್ತು ಅನ್ಕೊಬಿಟ್ಟೆ ಅದು ಬಂದಿತ್ತು ನೋಡಿ. ಆದರೂ ಏನು ಮಾತಾಡಬೇಕು, ಯಾವ ಥರನೋ ಗೊತ್ತೇ ಆಯ್ತಲ್ಲ. ಸ್ಟಾರ್ಟಿಂಗಾರು ಒಂದು ಐಡಿಯಾ ಇತ್ತು ಫ್ರೆಂಡ್ಸ್ ಕಡೆಯಿಂದ, ಈ ಥರ ಮಾಡೋ ಮಗ ಆ ಥರ ಮಾಡು ಅಂತ ಹೇಳೋರು. ಅದರಲ್ಲೂ ನಮ್ಮೂರಲ್ಲಿ ಹೇಳೋರು ಹುಡುಗರು, ಅದನ್ನೆಲ್ಲ ಮಿಸ್ ಮಾಡ್ಕೊತಿದ್ದೀನಿ.
ಆದರೆ ಮಾಡಬೇಕು ಹೆಂಗಾರು ಸರಿ. ಕೆಲವೊಬ್ರು ಅವರೇ ದೂರವ್ರೆ, ನಿನ್ನ ಕೈಲಿ ಏನೂ ಆಗಲ್ಲ ಅದು ಇದು ಅಂತ. ಬೇಕಾದ್ರೆ ನೋಡಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅವ್ರ ಮುಂದೆನಾರು ಅವ್ರಿಗಿಂತ ಅಟ್ಲೀಸ್ಟ್ 1 ಫಾಲೋವರ್ ಅವರು 1 ಸಬ್ಸ್ಕ್ರೈಬರ್ ಜಾಸ್ತಿ ಇರಬೇಕು. ಅದೊಂದೇ ಆಸೆ. ಏನು ನನಗೆ ಏನು ಅಷ್ಟೊಂದು ದೊಡ್ಡ ಆಸೆ ಏನಿಲ್ಲ. ಇವಾಗ ಆಲೇ ಹತ್ತತ್ರ 700 ಸಬ್ಸ್ಕ್ರೈಬರ್ಸಲ್ಲಿ ಇದ್ದೀನಿ. ನೋಡೋದ ಹಿಂಗಾಗುತ್ತೋ. 9:15 ಆದರೂ ಇನ್ನೂ ತಿಂಡಿ ಬಂದಿಲ್ಲ. ಸೊ ಅದಕ್ಕೆ ಅಂದ್ಬಿಟ್ಟು 5 ರೂಪಾಯಿ ಇತ್ತು ಮೈಸೂರು ಪಾಕು. ಸ್ವೀಟು ಅಂದರೆ ಅಷ್ಟೊಂದು ಇಷ್ಟ, ಅದಕ್ಕೆ ಮೈಸೂರು ಪಾಕು ತಿಂತಾ ಇದ್ದೀನಿ. ಹುಷಾರು ಬೇರೆ ಇರಲಿಲ್ವಲ್ಲ, ಬೇರೆ ಏನೂ ತಿನ್ನೋಕ್ಕಾಗಲ್ಲ. ಅದಕ್ಕೆ ಸ್ವೀಟು ಬನ್ನು ತಿನ್ಬೇಡ. ಆದರೂ ಚೆನ್ನಾಗಿದೆ ಮೈಸೂರು ಪಾಕು. ಮೈಸೂರು ಪಾಕ್ ಅಂತಾರೆ ಮೈಸೂರಲ್ಲೇ ತಯಾರಿಸ್ತಾರ ಗೊತ್ತಿಲ್ಲ. ಏನು ಗೊತ್ತಾ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಬೆಳಗ್ಗೆ ನೋಡಿದ್ರೆ ಫೋಟೋ ಯಾಕೆ ಹಾಕಿದ್ರ ಗ್ರೂಪಲ್ಲಿ ಭಾನುವಾರ ಅಂತ ಅಂದರು. ಈಗ ತಿಂಡಿ ಮಾಡ್ಕೊಂಡು ಬನ್ನಿ ಇದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ, ಅದಕ್ಕೋಸ್ಕರ ಫೋಟೋ ಹಾಕ್ಸಿತ್ತು ಅಂತ ಅಂದರು. ಸರಿ ಅಂದ್ಬಿಟ್ಟು ತಿಂಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಇವತ್ತೇನು ಬೇಡ, ಇನ್ನೊಂದು ಬೇರೆ ಕಡೆಗೆ ಹೋಗ್ಬಿಟ್ಟು ಬರೋದಾ, ಹೇಳ್ತೀನಿ ಕಾಲ್ ಮಾಡ್ತೀನಿ ಅಂತ ಅಂದರು. ಅಯ್ಯೋ, ಫೋಟೋ ಬೇರೆ ಹಾಕಿದ್ದೀವಿ ಗ್ರೂಪಲ್ಲಿ. ಅಂದರೆ ಇದಕ್ಕೇನು ಸಂಬಂಧ ಇಲ್ಲ. ಫೋಟೋದಲ್ಲಿ ಕೇಳಿದ್ರು ಯಾಕೆ ಹಾಕಿದ್ರು ಅಂತ. ಆಮೇಲೆ ಸರ್ ಹೇಳಿದ್ರು ಅಂದ. ಸರಿ ಸರ್ ಹೇಳೋರೆ ಅಂದ್ರೆ ಸುಮ್ಮನೆ ನೋಡೋದ. ಇವತ್ತೆಲ್ಲೂ ಹೊರಗಡೆ ಹೋಗಲ್ಲ ಅನಿಸುತ್ತೆ, ಸುಮ್ಮನೆ ಈಚೆ ಕಡೆ ಕೂತಿದ್ದೀನಿ. ಅಲ್ಲಿ ಗೇಟು, ಇಲ್ಲಿ ನಾನು ಸುಮ್ಮನೆ ಬೇಜಾರಾಯ್ತೈತೆ. 50 ತಾರೀಕು ಬಂದು 7, 3 ದಿನ ಆಯಿತು. ಏನು ಕೇಳಿ ಸಂಬಳ ಆಗುತ್ತೆ 8ನೇ ತಾರೀಕು. ಸೊ ಅಂತೂ ಇಂತೂ ಫೈನಲಿ ಇವಾಗ ಹೊರಡೋದ ಕಾರ್ ತಗೊಬ ಅಂದರು. ಕೀ ತಗೊಂಡು ಕಾರ್ ತರಬೇಕು. ಎಲ್ಲಿಗೆ ಅಂತ ಗೊತ್ತಿಲ್ಲ, ನೋಡೋದ. ಇವತ್ತು ಬೇರೆ ಸಂಡೇ, ಎಲ್ಲ ಟ್ರಾಫಿಕ್ಕು, ಊರಿಂದ ಬರೋರು ಬರ್ತಾ ಇರ್ತಾರೆ. ನಾವೇನಾದ್ರು ಫ್ಲೇವರ್ ಏನಾರು ಹತ್ಬಿಟ್ರೆ ಮತ್ತೆ ಇವತ್ತೆಲ್ಲ ಫುಲ್ಲು ಟ್ರಾಫಿಕಲ್ಲೇ. ನೋಡೋದ ಹೆಂಗಿರುತ್ತೆ ಬನ್ನಿ ಬೆಂಗಳೂರು ಸಿಟಿ. ಅಯ್ಯಪ್ಪ, ಗಾಡೀಲಿ ಮಾವಿನ ಹಣ್ಣು ಐತೆ. ಅಜ್ಜಿ ಮಾವಿನ ಹಣ್ಣು ಗಮ್ ಅಂತೈತೆ. ಫೈನಲಿ ಎಲ್ಲೋ ಬಂದಿದ್ದೀವಿ. ಯಾವುದಿದು ಲೊಕೇಶನ್ ಗೊತ್ತಿಲ್ಲ. ಎಲ್ಲರೂ ಒಂದೊಂದು ಕಡೆ. ಇವನು ಒಬ್ಬ ಇಲ್ಲೊಂದು ಫೋನ್ ನೋಡ್ತಾವನೆ, ಅವಣ್ಣ ಆ ಕಡೆ ತಿರ್ಕೊಂಡು ಮಾವಿನ ಹಣ್ಣು ತಿಂತೈತೆ. ಅಣ್ಣ ಮಾವಿನ ಹಣ್ಣು ತಿಂತವ್ರೆ. ಇಲ್ಲ ಬೇಡ, ಇವರು ಇಲ್ಲಿ ಫೋನ್ ಮಾತಾಡ್ತವ್ರೆ. ನಾವು ಹಿಂಗೆ ಸುಮ್ಮನೆ ನಿಂತ್ವಿ. ಜಾಗ ಒಂಥರ ಚೆನ್ನಾಗಿದೆ, ಇದಕ್ಕೆಲ್ಲ ಗಮನಿಸಿರೋದ್ರಿಂದ ಒಂದು ವೀಡಿಯೋ ಮಾಡ್ಬಿಟ್ಟು ಪೋಸ್ಟ್ ಮಾಡಬೇಕು ಅನಿಸ್ತೈತೆ. ಆದರೆ ಯಾವ ಥರ ವೀಡಿಯೋ ಮಾಡೋದು ಅಂತಲೇ ಗೊತ್ತಾಗ್ತಾರೆ. ಇದು ಸ್ಟ್ಯಾಂಡ್ ಆಲ್ಮೋಸ್ಟ್ ಮಾಡೋಕ್ಕೆ ರಾಜಕಾಲುವೆ ಅಂದರೆ ಇನ್ನು ಅಚ್ಚ ಕನ್ನಡದಲ್ಲಿ ಎಲ್ಲ ಇದ್ದೆ ಏನಂತಾರೆ, ಕೆಂಗೇರಿ ಮೋರಿ ಸರ್ವೆ ಮಾಡ್ತಿರೋದು ಈಗ. ಅಂದರೆ ಹಂಗೆ ಇರುತ್ತಲ್ಲ ಕಾಂಪೌಂಡ್ ವಾಲ್ ಬನ್ನಿ ಹೋಯ್ತಾ ನೋಡೋದ. ಬಟರ್ಫ್ಲೈ ಹೆಂಗ್ ಬಂತು ಕಾರ್ ಒಳಗಡಿಕೆ ಪೋಸ್ಟ್ ಹಾಕಿದ್ರೆ 42,000 ಜನ ನೋಡ್ತಾರೆ. 48,000 ಅವ್ರದ್ದು. ನಿನ್ನೆ ನೋಡ್ಬೇಕು ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ಹತ್ತತ್ರ ಇಷ್ಟು 6,91,000 ವ್ಯೂ ಹೋಗಿರೋದು. ಇವಾಗ ನನ್ನ ತಮ್ಮ ತೋರಿಸ್ತೇವೆ ಅಣ್ಣ ಹಿಂಗೆ ಹೋಗೈತೆ ಅಂತ ನೋಡಿ. 494. ಸೊ ಫೈನಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದೀವಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಆ ಕಮ್ಯುನಿಟಿ ಮೇಲೆ ಇದು ಮಾಡು, ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ ಒಂದು. ಅಲ್ಲೇ ಪೋಸ್ಟ್ ಅಂತ ಐತೆ ನೋಡಲ್ಲಿ ಕೆಳಗಡೆ, ಇಲ್ಲೇ ಲೈವ್ ಪೋಸ್ಟ್ 4 ಲೈಕ್ ಆಗೈತೆ. ಹೊಸ ಬ್ಯಾನರ್ ಅಪ್ಲೋಡ್ ಮಾಡಿದ್ದೆ, ಅದು ನೋಡ್ತಾವನೆ. ಅಂತೂ ಇಂತೂ ಸುಮ್ಮನೆ ಅವಾಗಿಂದ ಸುಮ್ಮನೆ ಕೂತಿದ್ದಕ್ಕೆ ಇವಾಗ ಬಂದರು ಗೌರ್ಮೆಂಟ್ ಸರ್ವೆ ಇವರು. ಅಂದರೆ BBMP ಇರುತ್ತಲ್ಲ,
BBMP ಕಡೆಯಿಂದ ಸರ್ವೆ ರಾಜಕಾವಲಿ ಹೋಗಿರೋದು ಎಷ್ಟೈತೆ ಅಂತ ಅವ್ರಿಗೆಲ್ಲ ಗೊತ್ತಿರುತ್ತಲ್ಲ. ಬಂದವರು ಪಾಯಿಂಟ್ ಕೊಡ್ತಾರೆ ಇಲ್ಲಿಂದ ಇಲ್ಲಿಗೆ ಅಂತ, ನಾವು ಅದನ್ನು ಪಿಕಪ್ ಮಾಡ್ಕೊಂಡು ನಮ್ಮ ಇಂಜಿನಿಯರ್ ಇರ್ತಾರಲ್ಲ ಅವ್ರಿಗೆ ಕೊಡೋದು ಗ್ರಾಫ್ನ, ಅಂದರೆ ಡ್ರಾಯಿಂಗ್ ಮಾಡ್ಬಿಟ್ಟು. ಈ ಬಿಸಿಲಲ್ಲಿ ಅಪ್ಪ ನೋಡಿ ಹೆಂಗೆ ಕೆಲಸ ಮಾಡ್ತಾವ್ರೆ. 2 TS ಮಿಷಿನ್ ಹಾಕೊಂಡು ಇಲ್ಲಿ ನೋಡಿದ್ರೆ ಈ ಕಡೆ ಮನೋಜ ನೆರಳದೋಗಿ ನಿಂತಾನೆ ಹೊರಿಕೊಂಡು. ಎಷ್ಟೊತ್ತು ಅಂತ ಬಿಸಿಲಲ್ಲಿ ನಿಂತ್ಕೊಳ್ಳೋದು ಅಂತ. ನಾವು ಬಂದಿರೋದು ನೋಡಿ ರಾಮಯ್ಯ ಬಡಾವಣೆ. ಈ ಥರ ಕೆಲಸ ನಮ್ಮದು. ಬಿಸಿಲು ಮಳೆ ಬಂದ್ಬಿಟ್ರೆ ಹೋಗೋದು, ಬಿಸಿಲು ಜಾಸ್ತಿ ಆದರೂ ಹೋಗೋದೆ. ಅಂದರೆ ಇವಾಗ ಸ್ಟಾರ್ಟ್ ಅಲ್ವಾ, ಇವತ್ತು ಲೇಟಾಗಿ ಸ್ಟಾರ್ಟ್ ಆಯಿತು, ಅದಕ್ಕೋಸ್ಕರ ಇದು ಮಾಡ್ತಾರೆ. ಬಿಸಿಲಲ್ಲಿ ಕಾರ್ ಒಳಗೆ ಕೂತ್ಕೊಂಡಿಲ್ಲ ಅವ್ರು, ಹೆಂಗಪ್ಪ ಹೊರಗಡೆ ನಿಂತವ್ರೆ ಬಿಸಿಲಲ್ಲಿ, ಅದೇ ಬೇಜಾರು. ಇಷ್ಟ ಗಂಟೆ ವಿಡಿಯೋ ಮಾಡಿದ್ದೀನಿ, ಅವನ ಅಜ್ಜಿ ಹಾನೇ ಮಾಡಿಲ್ಲ, ಹಂಗೆ ಇದು ಮಾಡ್ಬಿಟ್ಟಿದ್ದೀನಿ. ಪೇಂಟು ಬ್ರಷ್ ತಗೊಬನ್ನಿ ಅಂತ ನಮ್ಮ ಸರ್ ಕಳಿಸಿದ್ರು. ಸರಿ ಅಂದ್ಬಿಟ್ಟು ಬರೋಕ್ಕೆ ಬಂದೆ ಈಗ ಅಂಗಡಿಗೆ. ತಗೊಂಡು ನೋಡಿ 3 ಬ್ರಷ್ಷು. ಎಲ್ಲ ಎರಡು ಐತೆ, ಇನ್ನೊಂದು ಆ ಕಡೆ ಕೊಂಡೈತಪ್ಪ. 3 ಇಲ್ಲಿ ಈ ಥರ ಬಿಲ್ ಹಾಕ್ಕೊಟ್ಟವ್ರೆ. 2 ಬ್ರಷ್ ಏನೋ ಐತೆ. ಪೇಂಟು ಆಗಲೇ ವೀಡಿಯೋ ಮಾಡ್ಕೊಂಡು ಬರ್ತದೆ, ಬ್ರಷೇ ಬಿದ್ದೋಯ್ತು, ಪೇಂಟು ಬಿದ್ದೋಯ್ತು, ಹೊಡೆದೋಯ್ತು ಅಂದ್ಕೊಂಡೆ, ಓಪನ್ ಆಯಿತು ಅಂತ ದದ್ದೋಗೈತೆ. ಆದರೂ ರೋಡಲ್ಲೆಲ್ಲ ನನ್ನೇ ನೋಡ್ತಿದ್ರು. ನಾನು ಒಂದು ಕೈಲಿ ಹಿಂಗೆ ಬ್ರಷ್ಷು ಪೇಂಟ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಇದು ಮಾಡ್ಕೊಂಡು ಇದ್ದಾನಲ್ಲ ಅವ್ನ ಕತೆ. ಅದು ಹಂಗೆ ಅನ್ಕೊಳ್ಳೋದು ಆ್ಯಕ್ಚುಲಿ. ಯಾರೇ ಆದ್ರೂ ನಾನು ಹಂಗೆ ಅನ್ಕೊಳ್ಳೋದು. ನೋಡು ರೋಡಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಇವೆಲ್ಲ ಬೇಕೇ. ಬನ್ನಿ ಫಸ್ಟು ಬ್ರಷ್ ಪೇಂಟ್ ಎಲ್ಲ ತಗೊಂಡೋಗಿ ಕೊಡೋದ. ಊಟದವ್ರಗ ನೋಣ ವಿಡಿಯೋ ಮಾಡ್ತೀನಿ. ಚೆನ್ನಾಗಿ ಮಾತಾಡ್ತೀರ ಕಾಣವು. ಎಲ್ಲಿ ಕಲ್ತ್ರಿ ಮಾತಾಡೋದ? ಪೇಂಟಾಗಿ ಅರ್ಧ ಲೀಟ್ರ್ ಪೇಂಟಲ್ಲಿ ಖಾಲಿ ಆಯ್ತು. ಓಡಾಡಿದ್ದೆ ಈಗ ಬಂದು ಬರೀ ಓಡಾಡಿದ್ದೆ. ಕೆಲಸ ಮಾಡ್ತಾರೆ ಓಡಾಡ್ತಾರೆ ನಷ್ಟಾಗಿತ್ತಾಗೆ. ಯಾಕೋ ನೋವು ಕಣ ಗಳಿದ್ರೆ ವಾಂತಿ ಆಗಿ ಇಲ್ಲಲ್ಲ. ಹೆಂಗೆ ರೆಕ್ಸದ ಅಣ್ಣ ಬೇಗ ಹೊಡೆದ್ಬಿಡಿ, ಬಿಗದ್ ಬಿಡು ಹೊಡಿತಾರೆ. ಈಗ ಮಾಡ್ಯಾರ ತಿರ್ಸೋ ಟಾಪಿಯ. ಅದೇ ನೀನು ಕೇಳಿದ್ದೇನು ಒಂದು ಅರ್ಥ ಆಯ್ತಲ್ಲ. ಮೂರು ಜನ, ಇವ್ರು 3 ಜನನಾ? ಫೋಕಸ್ ನೋಡೋಣ, ಲಾಕ್ ಮಾಡ್ತೀನಿ. ನಮ್ಮದು ಸಚಿನ್ ಲಾಕ್ಸ್ ಅಂತ ಅಣ್ಣ. ಹತ್ತತ್ರ 700 ಜನ ಸಬ್ಸ್ಕ್ರೈಬರ್. ನೀವು ಬರ್ತೀರಾ? ನಿಮ್ಮದೇ ಹೈಲೈಟು, ನಿಮಗೆ ಫುಲ್ ಹೈಲೈಟು. ಅವ್ರು ನಿಧಾನಕ್ಕೆ ತಿರುಗಾಡ್ತಾರೆ ಡೈಲಿ ಇದೇ ರೋಡಲ್ಲಿ. ಓದಿರೋದ್ರ ಮೇಲೆ ಕೆಲಸ ಮಾಡ್ತಾರೆ. ಏನೇ ಓದಿದ್ರು ಬಿಸ್ಲಾಗಿ ಕೆಲಸ ಮಾಡ್ತಾರೆ ಅಂತ ನೀವು. ಅವರು BA ಡಿಪ್ಲೊಮಾ ತಾನೇ? BE ಡಿಪ್ಲೊಮಾ ಸಿವಿಲ್. ಅವರು ನಮ್ಗೆ ಗೊತ್ತಿಲ್ಲಪ್ಪ, ಅವರು ನಿಮ್ಮ ಕಡೆಯವರು. ಅವರು ಇವ್ರು ನಮ್ಮ ಕಡೆಯವರು. ಅವ್ರು ಮಾಸ್ಟರ್ ಡಿಗ್ರಿ ಮಾಡವ್ರ. ಅದಕ್ಕೆ ಆ ಥರ ನಿಂತು ಮಾಸ್ಟರ್ ಡಿಗ್ರಿ ಮಾಡ್ಬಿಟ್ಟು
ಇವ್ರು ನೋಡಿ ಸಿವಿಲ್ ಡಿಪ್ಲೊಮಾ ಮಾಡ್ತಾನೆ ಹಿಂಗೆ ಇದು ಭರತನಾಟ್ಯ ಕಾಲೇಜ್ ಇಷ್ಟ 9 ಗಂಟೆ ಆಯ್ತು 3 ಗಂಟೆಗೆ ಎದ್ದು ಸೈಟ್ ಇತ್ತು ಅರ್ಜೆಂಟ್ ಬಟ್ಟೆ ಬಿಟ್ಟು ಒಂದು 3 ಸೆಂಟಿ ಆ ಕಡೆಗೆ ಒಂದ್ ಈ ಸೈಡ್ ಕಿಟಕಿ ಮ್ಯಾಪ್ ನೋಡ್ತಿದ್ದೀರಾ ಡ್ರಾಯಿಂಗ್ ಎಲ್ಲ ಅದು ಹಿಂಗ್ ಮಾಡಿದಂಗ ಆಗುತ್ತೆ ಹೊರಗಡೆ ಹೋಯ್ತದ ನಕ್ಕಿ ನಕ್ಕಿ ಅಣ್ಣ ಇವತ್ತು ನಿನ್ನಿಂದನೇ ವಿಡಿಯೋ ವೈರಲ್ ಕಣ ಈಗ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ನಿಮ್ಮಿಂದ ನೋಡಿ ಹೇಳ್ಬಿಟ್ಟು ಮಾಡಿಸ್ಕೊತಿರೋದು ಏನಣ್ಣ ನಿನ್ನಿಂದನೇ ನಾನ್ ಕೇಳಲಿಲ್ಲ ಕೇಳಿ ಅವ್ರು ಕೇಳ್ಬಿಟ್ಟು ಮಾಡಿಸ್ಕೊ ಅವ್ರು ಕೇಳ್ಬಿಟ್ಟು ಇವರೇ ಫಸ್ಟ್ ಅಪಾರ್ಥ ಬೇಡ ಇವರೇ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕಾಣಿಸ್ತಾನೆ ಇಲ್ಲ ಅಣ್ಣ ಬ್ರೇಕ್ ಇವ್ರು ಬೇರೆ ಸಬ್ಸ್ಕ್ರೈಬ್ ಮಾಡಿರುವಂತ ವಿಡಿಯೋದಲ್ಲೂ ಹೇಳಕ್ಕ ಅಣ್ಣ ನೀನ್ ಹಿಂಗಲ್ಲ ಹಿಂಗಾಗಿಲ್ಲ ನೀನು ಬರ್ಗೆಟಲ್ಲಡ ಬರ್ಗಿಡ್ಬಾರ್ದು RCB ಮಕ್ಕಳೆಲ್ಲ ನೋಡೋದಿ ಫೋನ್ ಹಿಡ್ಕೊಂಡು ಹೋಯ್ತವೆ ನನ್ನ ಗಾಡಿ ಒಂದು ವಿಡಿಯೋ ಮಾಡ್ಕೊಂಡಪ್ಪ ಆಮೇಲೆ ನನ್ನ ಗಾಡಿ ಒಂದು ವಿಡಿಯೋ ಮಾಡ್ಕೊಂಡಿರ್ತಾರೆ ನಿಮ್ ಗಾಡಿ ಫೈನಲ್ ಆಗಿ ಹಿಂಗೆ ಹಿಂಗೆ ಹೋದ್ರು ಅಂತ ಲಾಸ್ಟಲ್ಲಿ ಹೇಳ್ಬಿಟ್ಟು ನಾನೇ ಹಾಕೈತೀನಿ ನೀವಾಗಿ ತಾಳಿ ಇದೇನೆ ಚಾನಲ್ ಇದೆಯಾ ಅದೇನ ಇಲ್ಲ ಅಲ್ಲೇ ಐತಲ್ಲಣ್ಣ ಸಬ್ಸ್ಕ್ರೈಬು ಹಾಲು ಕೊಡಿ ಅಣ್ಣ ಬಿಲ್ಲ ಇಲ್ಲಿ ಇನ್ನೊಂದ್ಸತಿ ಹಿಂಗೆ ಕ್ಲಿಕ್ ಮಾಡಿ ಡೈರೆಕ್ಟ್ ತಗೊಬಿಟ್ಟೈತೆ ಬಿಡಿ ಡೈರೆಕ್ಟ್ ತಗೊಬಿಟ್ಟೈತೆ ಡಿಸೇಬಲ್ ಯಾಕೆ ಕೊಟ್ರಿ ನೀವು ಬೇಕು ಬನ್ನಿ ಅಷ್ಟೇ ತಗೋತ ಅದೇನೆ ಹೊಸ ಒಬ್ಬರು ಸಬ್ಸ್ಕ್ರೈಬರ್ ಹೇಳು ನಿಮ್ಮ ಹೆಸರು ಅಣ್ಣ ಅವ್ನು ಹೇಳು ನಂದು ಹೇಳು ನಿಮ್ದು ಹೇಳಿ ಅವ್ರದ್ದು ಯಾಕೆ ನನಗೆ ಅವ್ರ ಹೆಸರು ಸುದೀಪ ಅವರು ಹಂಗೆ ಅವರೇ ನೋಡೋಕ್ಕೆ ಸಣ್ಣಕ್ಕೆ ಒಳ್ಳೆ ನಿಮ್ಮ ಹೆಸರು ದರ್ಶನ್ ಹಾಂ ಬಿಡಿ ಅಣ್ಣ ಅವ್ರ ಹೆಸರು ಯಾಕೆ ನಮಗೆ ನೀವು ತಾನೇ ಸಬ್ಸ್ಕ್ರೈಬರ್ ಇರು ಅವ್ರು ಬೇಕೇ ಬೇಕಾ ಹಾಂ ಇಲ್ಲ ಅಶೋಕ್ ಅಂತ ಅವ್ರ ಹೆಸರು ಹೆವಿ ಟ್ರಾಫಿಕ್ ಬೆಂಗಳೂರು ನೋಡಿ ನಮ್ಮ ಸರ್ರು TS ಅಂದರೆ ಮಿಷಿನ್ ಅಂದರೆ ನಾವು ಸರ್ವೆ ಮಾಡ್ತೀವಲ್ಲ ಮಿಷಿನು ಅದು ಇನ್ನೊಬ್ರ ಹತ್ರ ಐತೆ ಅದನ್ನು ಈಸ್ಕಬ ಇನ್ಸ್ಟ್ರೂಮೆಂಟ ಅಂತ ಅಂದರು ಲೊಕೇಶನ್ ಕಳಿಸಿದ್ರು ಹೋಗ್ತದೆ ಐ ಥಿಂಕ್ ಜಾಲಹಳ್ಳಿ ಕ್ರಾಸ್ ಅನ್ಸುತ್ತಿದ್ದು ಜಾಲಹಳ್ಳಿ ಕ್ರಾಸು ಎಷ್ಟು ಟ್ರಾಫಿಕ್ಕು ನೋಡಿ ಹೆವಿ ಟ್ರಾಫಿಕ್ ಆಲೇ 5 ನಿಮಿಷ ಆಯ್ತು 5 ನಿಮಿಷದಿಂದ ಹಿಂಗೆ ಐತೆ ಟ್ರಾಫಿಕ್ಕು ಅಯ್ಯಪ್ಪ ಅದಕ್ಕೆ ಬೆಂಗಳೂರು ಅಂದರೆ ಇಷ್ಟ ಇಲ್ಲ ನೋಡಿ ಸೊ ಇನ್ಸ್ಟ್ರೂಮೆಂಟ್ ಇಸ್ಕಬ ಅಂತ ಕಳಿಸಿದ್ರು ಇಲ್ಲಿ ಬಂದೆ ಲೊಕೇಶನ್ಗೆ ನೋಡಿ ಹೆಂಗೈತೆ ನೋಡಿ ವದಲೂರು ಶ್ರೀ ಜ್ಯೋತಿ ರಾಮಲಿಂಗ ಸ್ವಾಮಿ ಅಂತ ಇಲ್ಲಿ ಬರೋಕ್ಕೆ ಹೇಳೋರೆ ಬಂದಿದ್ದೀನಿ ಬಟ್ ಅಂದರೆ ಯಾರೋ ಸರ್ ಫ್ರೆಂಡ್ ಇನ್ನೂ ಬಂದಿಲ್ಲ ಬಂದ ತಕ್ಷಣ ಇನ್ಸ್ಟ್ರೂಮೆಂಟು ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕಂತೆ ಫೋನ್ ಮಾಡ್ಕೊಂಡ್ಬಂದ್ರು ಸರ್ ಮಾಡೋರ ಇಲ್ಲ ಮಾಡಿಲ್ಲ ಇನ್ಸ್ಟ್ರೂಮೆಂಟ್ ಇಸ್ಕೊಂಡು ಹೋಗೋದ ಅಲ್ಲಿ ಇನ್ಸ್ಟ್ರೂಮೆಂಟು ನೋಡಿ ಒಂದು ಬಾಕ್ಸ್ TS ಬಾಕ್ಸು ಸ್ಟ್ಯಾಂಡು ಪೋಲ್ ಕೊಟ್ಟವ್ರೆ ಇನ್ಸ್ಟ್ರೂಮೆಂಟ್ ಇಸ್ಕೊಂಡು ಆಯ್ತು ಇವಾಗ ರಿಟರ್ನ್ ಹಿಂಗೆ ಹೋಗ್ಬೇಕು ಆಗಲೇ 11 ಕಿಲೋಮೀಟ್ರ್ ತೋರಿಸ್ತು ಈಗ 1 ಕಿಲೋಮೀಟ್ರ್ ಜಾಸ್ತಿ ತೋರಿಸ್ತಿದೆ 12 ಕಿಲೋಮೀಟ್ರ್ ಮಿನಿ ಹೋಗೋದು ಈ ಟ್ರಾಫಿಕಲ್ಲಿ ಹೋಗೋಷ್ಟರಲ್ಲಿ 3/4 ಗಂಟೆ ಬೇಕು 12 ಕಿಲೋಮೀಟ್ರ್ ನಮ್ಮೂರಲ್ಲಾಗಿದ್ದರೆ ಅರ್ಧ ಗಂಟೆ ಡೈಲಿ ಸಂಜೆ ಸ್ನ್ಯಾಕ್ಸು ಹುಷಾರಿಲ್ದಿರೋದಕ್ಕೆ ಇವತ್ತು ಮಾವಿನ ಹಣ್ಣು ನೀವೇನು ತಿಂದ್ರಿ ಸ್ನ್ಯಾಕ್ಸು ಕಮೆಂಟ್ ಮಾಡಿಬಿಡಿ ನೋಡೋದ ಸಂಜೆ ಸ್ನ್ಯಾಕ್ಸ್ ಯಾರ್ಯಾರು ಏನೇನು ತಿಂತೀರಾ ಅಂತ ಏನು ಹೇಳಿ ಸಿಗ್ಬೇಕಾಗಿರೋ ಟೈಮಲ್ಲಿ ಸಿಗಲ್ಲ ಬೇಡ ಅಂದ್ಕೊಂಡು ಹುಡುಕ್ತೀವಲ್ಲ ಅವಾಗ ಒಂದೊಂದು ಸಿಗ್ತದೆ ಸಿಗ್ತವೆ ನಿಜ ಬೇಡ ಅಂತ ಬಿಡು ಸಿಗ್ತವೆ ನಿನ್ನೆ ಊಟನ
ಇಲ್ಲ ಈ ಕವರಲ್ಲಿ ತಂದಿದ್ರು ನೋಡಿ, ಯಾರು ತಿಂದೇ ಇಲ್ಲ. ಆದರೂ ತಿರ್ಗಾ ಅದೇ ಕವರು ನೋಡಿ, ಇದರಲ್ಲೇ ತಿಂದು ಊಟ, ಬರೀ ಪ್ಲಾಸ್ಟಿಕ್ ಕವರಲ್ಲಿ ಊಟ ತಿಂದು ನಮಗೆ ಹುಷಾರು ತಪ್ಪಿ ನಾವು ಅಡ್ಮಿಂಟ್ ಆಗಿದ್ದೀವಿ. ಇವರು ತಿರ್ಗಾ ಕಂಪ್ನಿಯವರು ಅದೇ ಊಟ ಕಳಿಸ್ತಾರೆ. ಕಂಪ್ನಿಯವ್ರು ಏನಾದ್ರು ವೀಡಿಯೋ ನೋಡ್ತಿದ್ರೆ ನಮ್ಮ ವೀಡಿಯೋ ನೋಡ್ಬಿಟ್ಟು ಒಂಚೂರಾರು ಇದು ಮಾಡಿ. ಇಲ್ಲ ಇದಲ್ಲ, ಇವೆರಡು ನನ್ನ ಪೆನ್ನಲ್ಲ, ಅದು ನನ್ನ ಪೆನ್ನು. ಲೋ ಬಜೆಟಲ್ಲಿ ನಾವೆಲ್ಲ ಊಟ ಮಾಡಿಬಿಟ್ಟು ಸರ್ ಬರ್ತಡೇ ಇತ್ತು ಅಂದ್ಬಿಟ್ಟು ಬಟ್ಟೆ ಕಟ್ಟಡ ಕವಿತೆಯಲ್ಲಿ ಕಟ್ಟಿ ಹಾಕೋ ಪ್ರೀತಿನೇ. ಹೆಂಗೆ ಬಾಸ್ ಸಾಂಗ್ ಬರ್ತಿದೆ ಫುಲ್ಲು. XL ಕಾರಣ ಇದು. ಅಲ್ಲಿ ಎಲ್ಲೈತಿ, ಇಲ್ಲಿ XXL ಅಂತ ಇಲ್ಲೇ ಹಾಕೋರಲ್ಲ ಬೋರ್ಡು. ಸರ್ಗೆ ಒಂದು ಚೆನ್ನಾಗಿರೋ ಬಟ್ಟೆಗಳು ಸೆಲೆಕ್ಟ್ ಮಾಡಿಬಿಟ್ಟು ಗಿಫ್ಟ್ ಕೊಡಬೇಕು. ನೈಟ್ ಕೇಕ್ ಕುಯಿಸ್ಬೇಕು. ಹೆಂಗೆ ಇನ್ನೊಂದ್ಸತಿ ಇಲ್ಲೇ ಅವಲಣ್ಣ. ಸರ್ಗೆ ಏನು ಮಾಡೋಕ್ಕಾಗಲ್ಲ. ಏನು ಹೇಳಿ, ಎಲ್ಲ ನಾವೇ ಕರ್ಕೊಂಡ್ಬಂದು ಎಮ್ ಅಂತ ಆಯ್ತು. ಇಲ್ಲಿ ಎಮ್ ಅಂತ ಆಯ್ತು ಅಣ್ಣ. ಅದರಲ್ಲೇ ನೋಡೋದು ಬನ್ನಿ. ಎಕ್ಸೆಲಲ್ಲಿ ಇಲ್ಲಿ ಕಲರ್ ಕೇಳಿದ್ದಕ್ಕೆ ಇರೋದಿಷ್ಟೇ ಕಲರು ಅಂದರು. ಅದಕ್ಕೋಸ್ಕರ ಅಂಗಡಿನೇ ಚೇಂಜ್ ಮಾಡ್ತಾಯಿದ್ವಿ ನಾವು. ಕಲರ್ ಚೇಂಜ್ ಇರುತ್ತೆ, ಸೊ ಅಂಗಡಿನೇ ಚೇಂಜ್. ಇದ್ರಲ್ಲ ನೋಡೋದ, ಇದ್ರಲ್ಲೇ ಪ್ಯಾಂಟ್ ತಗೊಂಡು ಹೋಗೋಣ ಆಮೇಲೆ ನೋಡಿ. ಯಾವ ಬೇಡ ನಾವು ಏಜಲ್ಲಿ ದೊಡ್ಡವನು ಅನ್ಕೊಂಡೆ ಕಣ. ನಿಜ ನನ್ಕಿಂತ ದೊಡ್ಡವನು ಅನ್ಕೋಣ ಏಜಲ್ಲಿ. ಏನಕ್ಕೆ ಏನು ಮಾಡಕ್ಕೆ ಹೇಳು? ಚಿಕನ್ ತಾಳಕ್ಕೆ ಇಲ್ಲಿ ಬರಬೇಕು ಅಣ್ಣ. ಚಿಕನ್ ಅಲ್ಲ, ಅದು ನಮಗಾಗಲ್ಲ. ಮತ್ತೆಲ್ಲಿಗೆ ಇಲ್ಲಿ ವೆಜ್ಜು. ಈ ಸೈಡ್ಗೆ ಎದುರಿಸ್ಬಿಟ್ಟಲ್ಲ ಒಂದೇ ಸೆಕೆಂಡ್ಗೆ. ಅವು ಎಲ್ಲ ಸೆಕೆಂಡ್ ಹ್ಯಾಂಡ್ಗಳು ಯೂಸ್ ಮಾಡಿ. ಇವಾಗ ಫ್ಲಿಪ್ಕಾರ್ಟ್ ಎಲ್ಲ ಡ್ಯಾಮೇಜ್ ಅಂತ ಪೀಸ್ಗಳು ಈ ಕಡೆ ರಿಟರ್ನ್ ಹಾಕಿರ್ತಾರಲ್ಲ, ಅದು ಇವ್ರು ಆಫ್ ರೇಟಿಗೆ ತಗೊಂಡು ಇಲ್ಲಿ ಜಾಸ್ತಿ ರೇಟಿಗೆ ನಮಗೆ ಮಾರ್ತಾರೆ. ಅದರೆಲ್ಲ ಚೆನ್ನಾಗಿ ಹುಡ್ಬೋದು. ಡಿಸ್ಕೌಂಟ್ ಇದೆ ಅಲ್ವಾ ಸರ್? ಡಿಸ್ಕೌಂಟ್ ಮೆನ್ಷನ್ ಮಾಡಿರ್ತೀವಿ ನಾವು. ನಮ್ಮದು ಬಾರ್ಕೋಡ್ ಸಿಸ್ಟಮು 0866 129. ಮಂಡ್ಯದಲ್ಲಿ 3 ಜೊತೆ ತಗತ್ತಿ, ಆದರೆ ಇಲ್ಲಿ ಅಲ್ಲಿರಲಿಲ್ಲ. ಅಲ್ಲಿದ್ದಿದ್ರೆ ಇವಾಗ ಅದೇ ತಗತ್ತಿದ್ವಿ 3 ಜೊತೆ. ಸೊ ಅಂತಂದು ಫೈನಲಿ ವಾಯ್ಸ್ ಕೇಳಿಸ್ತೈತಿಲ್ವೋ ನಮ್ಗೆ ಗೊತ್ತಿಲ್ಲ. ಫೈನಲಿ ಒಂದು ಜೊತೆ ಬಟ್ಟೆ ತಗೊಂಡು ಹೋಗ್ತಾ ಇದ್ದೀವಿ. ಅವ್ರು ಹೇಳ್ತವ್ರೆ ಇನ್ಸ್ಟಾ ಇನ್ಫ್ಲೂಯೆನ್ಸರ್ಗಳು ಬಂದು ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ ಪ್ರಮೋಷನ್ಗೆ. ವೀಡಿಯೋ ಮಾಡಬೇಡಿ ಅಂದರು, ಆದರೆ ಗ್ಯಾಪಲ್ಲಿ ವೀಡಿಯೋ ಮಾಡ್ತಾ ಇದ್ದೀವಿ. ಸ್ಟ್ರೈಟು ಗ್ಯಾಪಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಹಾಕ್ತೀನಿ ನಾಳೆ. ಸರ್ ಬರ್ತಡೇದನ್ನು ಸಪ್ರೇಟ್ ವೀಡಿಯೋ ಮಾಡೋಕ್ಕೆ ಅವ್ರು ಆಲೇ ಕೊಟ್ಟವ್ರಂತೆ. 2-3 ಜನ ಕೊಟ್ಟವ್ರಂತೆ ಪ್ರಮೋಷನ್ಗೆ. ನಾನು ಹಂಗೆ ಅಂದೆ, ನಾವು ಇನ್ಸ್ಟಾ ಇನ್ಫ್ಲೂಯೆನ್ಸರೇ ಅಂದೆ. ಹೌದಾ, ಹಿಂಗೆ ಬೇರೆಯವ್ರು ತಗೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಅವ್ರ ಮುಂಚೆ ನೀವು ಹಾಕ್ಬಿಟ್ರೆ ಕೊಟ್ಟಿದ್ದು ಬೆಸ್ಟ್ ಆಗಲ್ವಾ, ಹಂಗೆ. ಸೊ ಸರ್ ಬರ್ತಡೇ ಮಾಡೋಕ್ಕೆ ಆಗಲೇ ಚಾರ್ಜರ್ ಇರಲಿಲ್ಲ. ಬೇಕ್ರಿ ಹತ್ರ ಎಲ್ಲ ವೀಡಿಯೋ ಮಾಡೋಕ್ಕೆ ಫ್ರೆಂಡ್ ಫೋನ್ ಮಾಡಿದ್ದೀನಿ. ಈಗ ಸರ್ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವಿರೋ ರೂಮ್ ಕಡೆಯಿಂದ ಸರ್ ಮನೆ ಹತ್ರಕ್ಕೆ. ಕೇಕು, ಡ್ರೆಸ್ಸು ಎಲ್ಲ ತಗೊಂಡು ತೆಗಿತೀನಿ 1 ನಿಮಿಷ. ಕೇಕ್ ಬಂತು, ಕೇಕ್ ತತ್ತಿದ್ದಾರೆ. ಕೇಕು ಗೆಳೆಯಂದು ಬರ್ತಡೇ, ಗೆಳೆಯಂದು ಬರ್ತಡೇ. ಬಟ್ಟೆ
ನ್ಯಾಚುರಲ್ ಸಿಗ್ತಾನೆ. ಹಾಂ ಫೈನಲಿ ಉಲ್ಟಾ ಸರ್ ಮನೆ ಹತ್ರಕ್ಕೆ ಕೇಕ್ ಬೀಸೋದಂತ ಎಲ್ಲ ಹಿಂದೆಗಡೆ ಕೂತಿದ್ದಾರೆ, ಇಲ್ಲೊಬ್ರು ಕೂತಿದ್ದಾರೆ. ಕ್ಲೀನಾಗಿ ಕಾಣೋ ಇವರೊಬ್ರು, ಬಟ್ ಏನಾಗುತ್ತೆ ಅವ್ನು ಸಿಗ್ತಾನೆ ಸಿಗಲ್ವ ಅನ್ನೋದೇ ಡೌಟ್ ಐತಿ. ನಾವೊಬ್ರು ಸಿಗ್ತಾನೆ ಮಗ. ಓ ಸಿಗ್ತಾರೆ, ಬನ್ನಿ ಅಣ್ಣ. ಹಾಂ ಅವನು ನನ್ನನ್ನು ಕಳಿಸ್ಬಿಟ್ಟು ಎಲ್ಲರೂ ಬೇರೆ ಕಡೆಗೆ ಟ್ರಿಪ್ ಆಗಿಬಿಟ್ಟ. ನನ್ನೊಂದು ಸಾಗಾಗ್ತಾನೆ. ನನ್ನನ್ನು ಕಳಿಸ್ಬಿಟ್ಟು ಬೇರೆ ಕಡೆಗೆ ಎಲ್ಲರೂ ಪಾಯಿಂಟ್ ಹೋಗ್ಬಿಟ್ಟಿದ್ದಾನ. ಇಲ್ಲ ಇಲ್ಲ ಇಲ್ಲ, ಬನ್ನಿ, ಎಲ್ಲೂ ಹೋಗಿರಲ್ಲ. ಅಂದರೆ ಫ್ರೆಂಡ್ಸ್ ನಮಗೇನು ಭಯ ಇರೋದಂದರೆ ಸರ್ಗೆ ಫ್ರೆಂಡ್ಸು ತುಂಬ ಜನ ಇದ್ದಾರೆ, ಅಲ್ಲೇನಾದ್ರು ಹೊಂಟೋಗಿರ್ತಾರೆ ಅಂತ ಭಯ. ಇವಾಗೆಲ್ಲ ಪ್ರಿಪೇರ್ ಮಾಡ್ಕೊಂಡು ಅವ್ರಿಗೆ ಗೊತ್ತಿಲ್ದಂಗೆ ಸರ್ಪ್ರೈಸ್ ಕೊಡ್ತಿರೋದು. ಅದಕ್ಕೆ ನಮ್ಮ ಅಣ್ಣ ಬೇರೆ ಹೆದರ್ಕೊಬಿಟ್ಟಿದ್ರೆ, ತುಂಬ ಯೋಚನೆ ಮಾಡ್ತಿದ್ರೆ ಕೇಕ್ ಹಿಡ್ಕೊಂಡು. ನೋಡೋದ ವೆಯ್ಟ್ ಶೀಘ್ರದಲ್ಲಿ ಗೊತ್ತಾಗುತ್ತೆ ಏನಾಗುತ್ತೆ. ಮಾಡ್ಬಿಟ್ರಿ ಬೇಗ ಫೋನ್ ಮಾಡಿ. ನನಗೆ ಡೌಟು ಎತ್ತನೇನು ಅಂತ. ಸೊ ಫ್ರೆಂಡ್ಸ್ ಫೈನಲಿ ನಮ್ಮ ಸರ್ ಮನೆ ಹತ್ರ ಬಂದಿದ್ದೀವಿ. ಸರ್ ಮನೆ ಹಿಂದೆಗಡೆ ಇದೆಯಲ್ಲ, ಮನೆತನೇ ಕಾಣಿಸ್ತಾನೆ ಎಲ್ಲೋದ್ರು. ಈ ಗೇಟ್ ಇದೆಯಲ್ಲ, ಅದೇ ಗೇಟು. ನಾಯಿ ಬೇರೆ ಬೊಗಳುತ್ತಿದೆ, ಇವನು ಅಜ್ಜಿನ ಬಿಡಿಯ. ಐ ಮುಚ್ಚು ಬಾಯಿ. ಹಾಂ ಸೊ ಸರ್ಗೆ ಫೋನ್ ಮಾಡಿ ಮಾತಾಡ್ಬಿಟ್ರು. ನಾನು ಗಾಡಿ ನಿಲ್ಲಿಸ್ತಾ ಇದೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಪ್ಪ ಆ ಬೇಕಿರೋರು ಪಪ್ಸು ಏನು ಕೊಟ್ಟು ಹೊಟ್ಟೆ ತುಂಬ ಹೋಗದೆ. ವೀಡಿಯೋ ಮಾಡಿಬಿಟ್ಟು ಫೋನ್ ಮಾಡಿಬಿಟ್ಟು ಬಾರಿ ಈಚೆ ಕಡೆ ಇದ್ದೀನಿ ಅಂದರೆ, ತಮಾಷೆ ಮಾಡಬೇಡ ಸುಮ್ಮನಿರು, ನೀನು ಹೆಂಗೆ ಬರ್ತೀಯ ಇಲ್ಲಿ ಅಂತಾರೆ ಸರ್. ಅಂದಂಗೆ ಅಣ್ಣನೇ ನಗ್ತವ್ರೆ. 55 ಹುಡುಗಿಗೂ ಏನು ಹುಡುಗಿಗೂ ಈ ಥರ ಬಂದಿದೆ. ಬಾಯ್. ಸ್ಪ್ರೇ ಅನ್ನಕ್ಕೆ ಕೊಟ್ಬಿಡು. ಸ್ಪ್ರೇ ಅನ್ನಕ್ಕೆ ನಿಮ್ಮ ಲಾಸ್ಟ್ ಇಲ್ಲ 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 ಇವಾಗ 40 ಸೆಕೆಂಡ್ ಅಷ್ಟೇ. ಟೈಮ್ ತೋರಿಸಿದೆ, ಟೈಮ್ ತೋರಿಸಿದೆ. ಟೈಮ್ ತೋರಿಸ್ರಿ ನೀವು ಈ ಕಡೆ. ಡಿಸ್ಪ್ಲೇ ಹಾಕಿ ಸಾಕು ಬಿಡ ಅಷ್ಟು. ಪ್ರೀತಿಯು ಇಲ್ಲದ ಬಾಡಿನ ಹಾಡು, ದೇವರು ಇಲ್ಲದ ಗುಡಿಯೊಳು ನೋಡು. ಪ್ರೀತಿಯು ಇಲ್ಲದ ಬಾಡಿನ ಹಾಡು, ದೇವರು ಇಲ್ಲದ ಗುಡಿಯೊಳು ನೋಡು. ವಿಷಯ ಮಾಡಿದ ನೀವು ದಿನ ಜನ್ಮದಿನ ಸಂತೋಷದ ಶುಭ ಸುದಿನ, ಸುದಿನ ಜನ್ಮದಿನ. ಮರೆಯಲು ಮರೆಯಲಿ ಹೊಸತಿನಲ್ಲಿ, ಇಡೀ ಜೀವನ ಕಲಿಯಲಿ ಹರುಷದಲ್ಲಿ.
ಅದು ಲೈಟ್ ಬೆಳಕದು. ಅಷ್ಟೇ ಫೈನಲಿ ಸರ್ ಬರ್ತಡೇ ಮಾಡಿ ಹೊರಟು. ಕೇಕ್ ಎಲ್ಲ ತಿನ್ಕೊಂಡು ಮನೆಗೆ ಕೊಟ್ಟು ಹೊರಟು. ಮತ್ತೆ ನಾಳೆ ಸಿಗುವ. ನಾಳೆ ನಿನ್ನೆ ಇವತ್ತೊಂದು ಲಾಗ್ ಎರಡು ನಾಳೆನೇ ಅಪ್ಲೋಡ್ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಒಂದು, ನಾಳೆ ಸಂಜೆ ಒಂದು. ಮಿಸ್ ಮಾಡ್ದಂಗೆ ನೋಡ್ಬಿಡಿ. ಸಿಗೋದ ಮತ್ತೆ ನಾಳೆ. ಎಲ್ಲರಿಗೂ ಗುಡ್ ನೈಟ್. ಸಾರಿ ಅಲ್ಲೇ 12 ಗಂಟೆ. ಗುಡ್ ಮಾರ್ನಿಂಗ್.